ನೀವು ನೋಡ್ತಾ ಇದ್ರ ವಿಶೇಷ ಕಾರ್ಯಕ್ರಮ. ನಾನು ಉಷಾ. ನಿದ್ದೆ ಬರದೇ ಇರೋ ಸಮಯದಲ್ಲಿ ಮೈಗೂಡಿಸಿಕೊಂಡ 108 ಹವ್ಯಾಸ ಸಂಗ್ರಹದಲ್ಲೂ ಸಮಥಿಂಗ್ ಸ್ಪೆಷಲ್. ಇದುವೇ ಈ ಹೊತ್ತಿನ ವಿಶೇಷ ಕಲೆಕ್ಷನ್ ಹಾಬಿ. ಹಾಬಿಗಳು ಡಿಫರೆಂಟ್ ಆಗಿರುತ್ತವೆ. ಸ್ಟಾಂಪ್ ಕಲೆಕ್ಷನ್ ಮಾಡೋರು, ನಾಣ್ಯ ಸಂಗ್ರಹಿಸೋರು, ಹಳೆ ಕಾಲದ ವಸ್ತುಗಳನ್ನ ಸಂಗ್ರಹಿಸೋರನ್ನ ನೀವು ನೋಡಿದ್ದೀರಾ. ಆದ್ರೆ ಈ ಸ್ಟೋರಿ ಮಾತ್ರ ಸಮಥಿಂಗ್ ಸ್ಪೆಷಲ್. ಯಾಕಂದ್ರೆ ಬಟ್ಟೆ ವ್ಯಾಪಾರ ಮಾಡೋ ಈ ವ್ಯಕ್ತಿಗೆ ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಬರದೇ ಇರೋ ವಿಚಿತ್ರ ಕಾಯಿಲೆ ಇದೆ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ನೋಡೋಣ ಬನ್ನಿ. ರಿಸರ್ವ್ ಬ್ಯಾಂಕ್ ಮುದ್ರಿಸಿದ ಮೊದಲ ₹1 ನೋಟು. ಇತ್ತೀಚೆಗೆ ಇದು ನೋಡೋದಕ್ಕೆ ಸಿಗೋದು ಅಪರೂಪ. ಇನ್ನು ₹2 ನೋಟು, ಅದೇ ಟೈಮಲ್ಲಿ ಹೊರಬಂದಿದ್ದ 100ರ ನೋಟು, ಅದರ ಜೊತೆಗೆ ಗಾಂಧಿ ಭಾವಚಿತ್ರವೇ ಇಲ್ಲದ ಅದೆಷ್ಟೋ ಹಳೆಯ ನೋಟುಗಳು ಇಲ್ಲಿವೆ. ಹಳೆಯ ನೋಟುಗಳದ್ದೇ ವಿಶೇಷವಲ್ಲ. ಬೆಂಗಳೂರಿನ ರಾಜಾಜಿನಗರದಲ್ಲಿ ವಾಸವಿರೋ ತರುಣ್ ಕಲೆಕ್ಟ್ ಮಾಡಿರೋ ನೋಟುಗಳಲ್ಲಿ ಸಾಕಷ್ಟು ಸ್ಪೆಷಾಲಿಟಿ ಇದೆ. ಇವರ ಸಂಗ್ರಹದಲ್ಲಿ ಬರೀ ಸೊನ್ನೆಗಳಿಂದಲೇ ಪ್ರಾರಂಭವಾದ ನೋಟುಗಳಿವೆ. ಅವುಗಳ ಜೊತೆಗೆ 420, 786 ನಂತಹ ವಿಶೇಷ ನಂಬರ್ಗಳ ಕಲೆಕ್ಷನ್ ಇದೆ. ಅಷ್ಟೇ ಏಕೆ, ಸೊನ್ನೆಯಿಂದ ಪ್ರಾರಂಭವಾಗಿ 100ರವರೆಗೆ ಸೀರಿಯಲ್ ಆಗಿರೋ ಸಂಖ್ಯೆಯ ನೋಟುಗಳಿವೆ. ಜೊತೆಗೆ 6 ಬಾರಿ ಒಂದೇ ಸಂಖ್ಯೆಯ ನೋಟುಗಳು ಇವೆ. ಅದರ ಜೊತೆಗೆ 1, 2, 3, 4, 5, 6 ಹಾಗೂ 6, 5, 4, 3, 2, 1 ಹೀಗೆ ಫ್ಯಾನ್ಸಿ ನಂಬರಿನ ಕರೆನ್ಸಿಗಳು ಇಲ್ಲುಂಟು.
ಎಲ್ಲಾ ಏರಿಯಾಗಳ ಪಿನ್ ಕೋಡ್ ಸಂಖ್ಯೆ ಇರೋ ನೋಟುಗಳು ತರುಣ್ ಸಂಗ್ರಹದಲ್ಲಿವೆ. ಅದರ ಜೊತೆಗೆ ದೇಶದ ವಿವಿಧ ನಗರಗಳ ಪಿನ್ ಕೋಡ್ ಹೊಂದಿರೋ ನೋಟುಗಳು ಇಲ್ಲಿ ಕಾಣಸಿಗುತ್ತವೆ. ಇಂತಹ ಸಾವಿರಾರು ನೋಟುಗಳ ಸಂಗ್ರಹವನ್ನ ತರುಣ್ ಮಾಡಿದ್ದಾರೆ. ಸುಮಾರು 25 ವರ್ಷಗಳಿಂದ ಇಂಥದ್ದೊಂದು ಹವ್ಯಾಸವನ್ನ ತರುಣ್ ಸ್ಟಾರ್ಟ್ ಮಾಡಿದಾರಂತೆ. ಬಟ್ಟೆ ಅಂಗಡಿಯನ್ನಿಟ್ಕೊಂಡಿರೋ ತರುಣ್ಗೆ ಇನ್ಸೋಮಿಯಾ ಅನ್ನೋ ಕಾಯಿಲೆ ಇದ್ದು ರಾತ್ರಿ ಹೊತ್ತು ನಿದ್ದೆ ಬರಲ್ವಂತೆ. ಹಾಗಾಗಿ 108 ಹವ್ಯಾಸಗಳನ್ನು ಇವರು ರಾತ್ರಿ ಹೊತ್ತು ಮಾಡ್ತಾರಂತೆ. ನೋಟುಗಳಷ್ಟೇ ಅಲ್ಲ, ತರುಣ್ ಬಳಿ ನಾಣ್ಯಗಳ ಭಾರಿ ಸಂಗ್ರಹವೇ ಇದೆ. ಭಾರತದಲ್ಲಿ ಮೊದಲು ಚಲಾವಣೆಗೊಂಡ ಕಾಸಿನಿಂದ ಹಿಡಿದು ಇಂದಿನ ಹೊಸ ಕಾಯಿನ್ಗಳಷ್ಟು ಕಲೆಕ್ಷನ್ ತರುಣ್ ಬಳಿ ಇದೆ. ಮತ್ತೊಂದು ವಿಶೇಷ ಅಂದ್ರೆ ತರುಣ್ ಮೊದಲು ನೋಡಿದ ಸಿನಿಮಾ ಟಿಕೆಟ್ ಇಂದ ಹಿಡಿದು ಟ್ರೈನ್ ಬಸ್ ಟಿಕೆಟ್ಗಳ ಸಂಗ್ರಹವೂ ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷ ಸ್ಟಾಂಪ್ಗಳ ಸಂಗ್ರಹ ಮಾಡಿದ್ದಾರೆ.
ಬದಲಾಗುತ್ತಿರೋ ಬೆಂಗಳೂರಿನ ಚಿತ್ರಣ ಅನ್ನೋದನ್ನ ಇವರು ಸಂಗ್ರಹಿಸಿರೋ ಫೋಟೋಗಳಿಂದ ತಿಳಿದುಕೊಳ್ಳಲು ಸಾಧ್ಯ. ಬದಲಾಗ್ತಾ ಇರೋ ಬೆಂಗಳೂರಿನ ಫೋಟೋ ಸಂಗ್ರಹ ಹಾಗೂ ಮೊಬೈಲ್ ಕರೆನ್ಸಿ ಕಾರ್ಡ್ಗಳು ಇವರ ಸಂಗ್ರಹದಲ್ಲಿ ಭಾಗವಾಗಿದೆ. ಇನ್ನು ನೀವು ನಂಬ್ತಿರೋ ಬಿಡ್ತಿರೋ, ತರುಣ್ ತಮ್ಮ ಇಬ್ಬರು ಮಕ್ಕಳ ಲೈಫ್ ಹಿಸ್ಟರಿಯನ್ನೇ ಬರೆದಿಟ್ಟಿದ್ದಾರೆ. ಅಂದ್ರೆ ಮಗು ಹುಟ್ಟಿದಾಗಿನಿಂದ ಹಿಡಿದು ಪ್ರತಿಯೊಂದು ದಿನದ ಬೆಳವಣಿಗೆಯನ್ನ ಡೇ ಬೈ ಡೇ ಬರೆದಿಟ್ಟಿದ್ದಾರೆ. ಬನ್ನಿ ವಿಶಿಷ್ಟ ವಸ್ತುಗಳ ಕಲೆಕ್ಷನ್ ಬಗ್ಗೆ ಸ್ವತಃ ತರುಣ್ ಜೈನ್ ಮತ್ತು ಅವರ ಪತ್ನಿ ಏನ್ ಹೇಳ್ತಾರೆ ಅಂತ ನೋಡೋಣ. ನಾನು ಎಷ್ಟು ಫಿಲಿಮ್ ನೋಡಿದ್ದೀನಿ 1986 ಇಂದ. ಅದರದೆಲ್ಲ ಟಿಕೆಟ್ಸ್ ಇದೆ, ರೈಲ್ವೆ ಟಿಕೆಟ್ಸ್ ಇದೆ, ಆಮೇಲೆ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡ್ತೀನಿ, ಆಮೇಲೆ ಕರೆನ್ಸೀಸ್, ಮೊಬೈಲ್ದು ಕರೆನ್ಸೀಸ್ ಬರ್ತಾ ಇದೆ. ಅದು ಇವಾಗೆಲ್ಲ ಈಸಿ ರೀಚಾರ್ಜ್ ಆಗಿದೆ, ಸೊ ಕರೆನ್ಸೀಸ್ ಸಿಗಲ್ಲ, ಸೊ ಅದು ಇಟ್ಕೊಂಡಿದ್ದೀನಿ. ಆಮೇಲೆ ನೋಟ್ಸ್ ಅಲ್ಲಿ ಹಳೆ ನೋಟ್ಸ್ ಇಟ್ಟಿದ್ದೀನಿ, ಕಾಯಿನ್ಸು ಹಳೇದು ಇದೆ. ಆಮೇಲೆ ನನ್ನ ಮಕ್ಕಳದ್ದು ಇಷ್ಟವರೆಗೆ ಎಲ್ಲೆಲ್ಲಿ ಏನೇನು ಹೋಗಿದ್ದಾರೆ ಅದೆಲ್ಲ ಮೇಂಟೈನ್ ಮಾಡಿದ್ದೀನಿ. ಸೊ ಒಂಥರ ಐ ಫೀಲ್ ಪ್ರೌಡ್ ದಟ್ ನನ್ನ ಹತ್ರ ಇದೆಲ್ಲ ಇದೆ ಅಂತ. 14 ಇಯರ್ಸ್ ಇಂದ ನಾನು ನೋಡ್ತಾ ಇದ್ದೀನಿ. 14 ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ ಅವರು ಕಂಟಿನ್ಯೂಸ್. ಅದು ಏನು ಇದೆ ಅದೇನು ರಾತ್ರಿ ಎಲ್ಲ ಅದೇಂತೇನಿಲ್ಲ, ಬೆಳಗ್ಗೆ ಎಲ್ಲ ಮಾಡ್ತಾರೆ ಅವರು. ಅದೇ ಸ್ಟ್ಯಾಂಪ್ ಕಲೆಕ್ಷನ್, ನೋಟ್ಸ್ ಕಲೆಕ್ಷನ್, ಇನ್ನು ಅವ್ರದ್ದು ಹಾಬೀಸ್ ಇದೆ. ಏನು ಕಲೆಕ್ಷನ್ಸ್ ಎಲ್ಲ ಚಿಲ್ಡ್ರನ್ಸ್ ಬಗ್ಗೆ ಬರೆಯೋದು ಅದೆಲ್ಲ ಇದೆ, ಡೈರಿ ಬರೆಯೋದು ಅದೆಲ್ಲ ಇದೆ ಅವ್ರದ್ದು. ರಾಜಸ್ಥಾನದಿಂದ ಬಂದು ಬರೀ ದುಡ್ಡು ಮಾಡೋ ಉದ್ದೇಶ ಒಂದೇ ಅಲ್ಲ, ಬದಲಾಗಿ ಮಹಾನಗರಿಗೂ ತಮ್ಮ ಕಾಣಿಕೆ ನೀಡಬೇಕು ಅನ್ನೋದು ಈ ಮಾರ್ವಾಡಿ ಬಯಕೆ. ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಬರೋದಿಲ್ಲ ಅಂತ ಹಾಸಿಗೆಯಲ್ಲಿ ಹೊರಳಾಡೋರನ್ನ ನಾವು ನೋಡಿದ್ದೇವೆ. ಅಂಥವರಿಗೆ ಇವರೇ ಮಾದರಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.